ಚುನಾವಣೆ ಮುಗಿದು ಫಲಿತಾಂಶ ಬಂದ 12 ದಿನಗಳ ನಂತರ ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆಯನ್ನ ಕಾಂಗ್ರೆಸ್ ಮಾಡಿದೆ. ಕೇರಳದಲ್ಲಿ ಯುಡಿಎಫ್ನ ಸರ್ಕಾರ 22 ಸ್ಥಾನಗಳನ್ನು ಅಲ್ಲಿ IUML ಗೆದ್ದುಕೊಂಡಿದೆ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. 18ನೇ ತಾರೀಕು ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀಬೇಕು. ಅದಕ್ಕಿಂತ ಮೊದಲೇ ಒಂದು ವಿವಾದ. ಮುಸ್ಲಿಂ ಲೀಗ್ನ ಸುಪ್ರೀಂ ಲೀಡರ್ ಒಬ್ಬರು ಮಾತನಾಡಿರುವಂಥದ್ದು ವಿಪರೀತ ಚರ್ಚೆಯಾಗ್ತಾ ಇದೆ. ಮುಖ್ಯಮಂತ್ರಿ ಆಯ್ಕೆಯ ನಂತರ ಮುಸ್ಲಿಂ ಲೀಗ್ ಕಾರ್ಯಕರ್ತರ ಸಮಾವೇಶ ಒಂದು ನಡೆಯಿತು. ರ್ಯಾಲಿ ನಡೆಯಿತೊಂದು. ವಿಡಿ ಸತೀಶನ್ ಮುಖ್ಯಮಂತ್ರಿಯಾಗುವುದಕ್ಕೆ ಮುಸ್ಲಿಂ ಲೀಗ್ ಬೆಂಬಲವು ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಮುಸ್ಲಿಂ ಲೀಗ್ನ ಸೈಯದ್ ಪಣಕ್ಕಾಡ್ ಮುಸ್ಲಿಂ ಲೀಗ್ನ ಅಧ್ಯಕ್ಷರವರು, ಅವರ ಒತ್ತಡದಿಂದಲೇ ವಿಡಿ ಸತೀಶನ್ ಸಿಎಂ ಆಗಿದ್ದಾರೆ ಅಂತ ಚರ್ಚೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ವಿವಾದಿತ ಘೋಷಣೆಗಳ ಮೊಳಗಿದ್ವು ರ್ಯಾಲಿಯಲ್ಲಿ. ನಡೆಯಲ್ಲ, ಇನ್ನು ಮುಂದೆ ನಿಮ್ಮದು ನಡೆಯಲ್ಲ, ನಾವೇನು ಹೇಳ್ತೇವೆ ಅದೇ ನಡೆಯುತ್ತೆ. ಕೇರಳ ಭೂಮಿಯನ್ನ ಲೀಗ್ ಆಳುತ್ತೆ, ಅರ್ಥಾತ್ ಮುಸ್ಲಿಂ ಲೀಗ್ ಆಳುತ್ತೆ. ಕಾನೂನು ನಿಯಮಗಳನ್ನ ಮುಸ್ಲಿಂ ಲೀಗ್ ನಿರ್ಧರಿಸುತ್ತೆ. ಘೋಷಣೆಗಳು ರ್ಯಾಲಿಯಲ್ಲಿ. ಮುಸ್ಲಿಂ ಲೀಗ್ನ ಈ ಹೇಳಿಕೆಯನ್ನ ಖಂಡಿಸ್ತಾನೆ ಪಣಕ್ಕಾಡ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ನಿಯೋಜಿತ ಮುಖ್ಯಮಂತ್ರಿ ವಿಡಿ ಸತೀಶನ್. ಕೇರಳಂನಲ್ಲಿ ದ್ವೇಷ ಹರಡೋ ಗುರಿ ಹೊಂದಿರುವ ಕೆಲವು ಶಕ್ತಿಗಳ ಅಭಿಯಾನ ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾವೆ. ಮುಸ್ಲಿಂ ಲೀಗ್ ಮತ್ತು ಅದರ ನಾಯಕ ಪಾಣಕ್ಕಾಡ್ ಸೈಯದ್ ಸಾದಿಕ್ ಅಲಿ ಶಿಹಾಬ್ ತಂಗಲ್ ಬಲವಾದ ಜಾತ್ಯತೀತ ನಿಲುವನ್ನು ಹೊಂದಿದ್ದಾರೆ. ಯುಡಿಎಫ್ನ ನಿಲುವು ಕೂಡ ಜಾತ್ಯತೀತವಾಗಿದೆ. ವಿಡಿ ಸತೀಶನ್ ಕೇರಳಂನ ನಿಯೋಜಿತ ಮುಖ್ಯಮಂತ್ರಿಯ ಹೇಳಿಕೆ ಇದು. ಕೇಳಿಸ್ಕೊಳ್ಳಿ. Yes, you know that there are some forces in Kerala try to propagate hate campaign in Kerala. But Muslim League and their leader Panakkad Sadiq Ali Shihab Tangal took a strong secular stand. He with Mr. P.K. Kunyalugudi Sahib, they came to Cochin and they went to the Varapura Bishop House. They met the leaders. In Palluridi there was an issue. They have taken a strong secular stand. UDF position is secular. They are also supporting that secular stand. We will continue it. So BJP has been raising allegations saying that it's because of league that Congress. And CPM and BJP were making allegation against that, but the people rejected. So as far We got 102 seats.
So as far as seats, ನಾಡಿದ್ದು ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅದಕ್ಕೆ ಭಾಗಿಯಾಗೋದಕ್ಕೆ. ನಿನ್ನೆ ತಾನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಡಿಕೆ ಶಿವಕುಮಾರ್ ಅವರು. ದೆಹಲಿಯಿಂದ ಗಿಫ್ಟ್ ಬರುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳವರನ್ನ ನಾಯಕತ್ವ ಬದಲಾವಣೆಯ ಚರ್ಚೆಗೆ ದಿಲ್ಲಿಗೆ ಬನ್ನಿ ಅಂತೇನಾರು ಕರೆದ್ರೆ ವೀಲ್ ಸ್ಟಾರ್ಟೆಡ್ ಮೂವಿಂಗ್ ಅಂತ ಹೇಳಬಹುದು. ಅದೇ ಆಗ್ತಾ ಇಲ್ಲ. ನಾಡಿದ್ದು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡುವ ಸಮಯ ಸಿಕ್ಕರೆ ಡಿಕೆ ಶಿವಕುಮಾರ್ ಅಪಾಯಿಂಟ್ಮೆಂಟ್ ಕೇಳಬಹುದಂತೆ. ಡೆಲ್ಲಿಗೆ ಬರ್ತೀನಿ, ಮಾತಾಡೋದಕ್ಕೆ ಟೈಮ್ ಬೇಕು ಅಂತ ಕೇಳಬಹುದಂತೆ. ವಿಡಿ ಸತೀಶನ್ರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅಪಾಯಿಂಟ್ಮೆಂಟ್ ಕೇಳುವ ಸಾಧ್ಯತೆ ಇದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.